ನಮಸ್ಕಾರ. ನೀವು ಪ್ರತಿದಿನ ತಿನ್ನುವ ಆಹಾರ ನಿಜವಾಗಿಯೂ ಸುರಕ್ಷಿತವೇ ಎಂದು ನೀವು ಎಂದಾದರೂ ಯೋಚಿಸುತ್ತಿದ್ದೀರಾ? ಇಂದು ನಾವು ಮಾತನಾಡಲಿರುವುದು ಹಾಟೆಡ್ಲಿ ಆಹಾರದಲ್ಲಿ ಬಳಸಲಾಗುವ ಟೇಸ್ಟಿಂಗ್ ಪೌಡರ್ ಎಂಬ ಮೌನ ಅಪಾಯದ ಬಗ್ಗೆ. ಟೇಸ್ಟಿಂಗ್ ಪೌಡರ್ ಅನ್ನೋದು ರುಚಿಗಾಗಿ ಅಲ್ವಾ, ಅದು ಗ್ರಾಹಕರನ್ನ ಮೋಸಗೊಳಿಸಲು. ಇಂತಹ ಪೌಡರ್ಗಳಲ್ಲಿ ಅನೇಕ ಬಾರಿ ಕೈಗಾರಿಕಾ ರಾಸಾಯನಿಕಗಳು ಸೇರಿರುತ್ತವೆ. ಇವು ತಕ್ಷಣದ ಪರಿಣಾಮ ಕೊಡದಿದ್ರೂ ದೇಹದೊಳಗೆ ನಿಧಾನವಾಗಿ ಹಾನಿ ಮಾಡುತ್ತವೆ. ವೈದ್ಯರ ಪ್ರಕಾರ ಇದು ಜಠರ ಮತ್ತು ಯಕೃತ್ ಸಮಸ್ಯೆಗೆ ಕಾರಣವಾಗಲಿ ದೀರ್ಘಾವಧಿಯಲ್ಲಿ ಕ್ಯಾನ್ಸರ್ ಅಪಾಯವು ಹೆಚ್ಚಾಗಬಹುದು. ಮಕ್ಕಳು ಮತ್ತು ವೃದ್ಧರು ಇದಕ್ಕೆ ಹೆಚ್ಚು ಬಲಿಯಾಗುತ್ತಾರೆ. ಹಾಗಾದರೆ ಕಾನೂನು ಏನ್ ಹೇಳುತ್ತದೆ? ಆಹಾರ ಸುರಕ್ಷತಾ ಕಾಯ್ದೆಯಡಿ ಇದು ಗಂಭೀರ ಅಪರಾಧ. ಈ ತಪ್ಪಿಗೆ ಭಾರಿ ದಂಡ ಮತ್ತು ಜೈಲು ಶಿಕ್ಷೆಯೂ ಇದೆ. ಆದರೆ ಎಷ್ಟು ಪ್ರಕರಣಗಳು ದಾಖಲಾಗುತ್ತಿವೆ ಎಂಬುದು ಪ್ರಶ್ನೆ. ಈ ಬಹುತೇಕ ಜನರು ದೂರು ನೀಡುವುದೇ ಇಲ್ಲ. ಭಯ, ನಿರ್ಲಕ್ಷ್ಯ ಮತ್ತು ಅರಿವಿನ ಕೊರತೆ ಕಾರಣ. ಇಲ್ಲಿಂದಲೇ ಜನಸಾಮಾನ್ಯರ ಜವಾಬ್ದಾರಿ ಆರಂಭವಾಗುತ್ತದೆ. ಅಸಹಜ ಬಣ್ಣ ಕಂಡರೆ ಪ್ರಶ್ನೆ ಕೇಳಿ, ವಾಸನೆ ಬದಲಾಗಿದ್ರೆ ತಿನ್ಬೇಡಿ. ಅಗ್ಗದ ಆಹಾರ ಎಂದ್ರೆ ಸುರಕ್ಷಿತ ಅನ್ನೋದಿಲ್ಲ. ಒಬ್ಬರ ಧೈರ್ಯ ಹಲವರ ಜೀವ ಉಳಿಸಬಹುದು. ಮೌನವೇ ಅಪರಾಧಕ್ಕೆ ಅವಕಾಶ ಕೊಡುತ್ತದೆ. ಇದು ಯಾರ ವಿರುದ್ಧದ ವರದಿಯಲ್ಲ, ಇದು ನಿಮ್ಮ ಆರೋಗ್ಯದ ಪರವಾದ ಎಚ್ಚರಿಕೆ. ನಾವು ತಿನ್ನುವ ಆಹಾರವೇ ನಮ್ಮ ಭವಿಷ್ಯ. ಸ್ವಲ್ಪ ಎಚ್ಚರ ದೊಡ್ಡ ರಕ್ಷಣೆ. ನಿಮ್ಮ ಪ್ರಶ್ನೆ ಅಪರಾಧವಲ್ಲ, ಆರೋಗ್ಯವೇ ನಿಜವಾದ ಸಂಪತ್ತು. ಇಂದು ಎಚ್ಚರವಾದರೆ ನಾಳೆ ಸುರಕ್ಷೆ. ಈ ವರದಿ ನಿಮ್ಮಿಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಭವಿಷ್ಯಕ್ಕಾಗಿ. ಮೌನ ಬಿಡಿ, ಪ್ರಶ್ನೆ ಕೇಳಿ, ಎಚ್ಚರ ವಹಿಸಿ, ಆರೋಗ್ಯ ಕಾಪಾಡಿಕೊಳ್ಳಿ. ನಿಮ್ಮ ಆಯ್ಕೆ ನಿಮ್ಮ ಕೈಯಲ್ಲಿದೆ. ಇದು ನಿಮ್ಮ ಜವಾಬ್ದಾರಿ. ಇದು ನಮ್ಮ ಸಮಾಜದ ಹೊಣೆ. ಎಚ್ಚರವೇ ಮೊದಲ ರಕ್ಷಣೆ. ನೀವು ತಿನ್ನುವ ಆಹಾರ ನಿಮ್ಮ ಜೀವನ ಬರೆಯುತ್ತದೆ. ಎಚ್ಚರವೇ ನಿಜವಾದ ಸುರಕ್ಷೆ. ಇಂಥ ಸುದ್ದಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ತಿಳಿಸಿ. ಧನ್ಯವಾದಗಳು.